ಪ್ರವಾದಿ ಮೊಹಮ್ಮದ್ ಅವರ ಜೀವನ ಮತ್ತು ಆದರ್ಶಗಳನ್ನು ಪರಿಚಯಿಸುವ ಉದ್ದೇಶದಿಂದ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಧಾರ್ಮಿಕ ಸೌಹಾರ್ದ ಸವಾಲುಗಳು ಮತ್ತು ಅವಕಾಶಗಳು ಎಂಬ ವಿಷಯದಡಿ ಬೆಳ್ತಂಗಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನದಲ್ಲಿ ಅರ್ಥಪೂರ್ಣ ಮತ್ತು ಶಿಸ್ತುಬದ್ಧ ಸಾರ್ವಜನಿಕ ಸಮಾವೇಶವನ್ನು ಹಮ್ಮಿಕೊಂಡಿತು. ಇದು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಬೆಳ್ತಂಗಡಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇವರು ಹಮ್ಮಿಕೊಂಡಿದ್ದಾರೆ. ಒಂದು ಧರ್ಮ ಹೇಗೆ ಇರಬೇಕು, ಒಂದು ಮಾನವನು ಹುಟ್ಟಿದ ಮನುಷ್ಯನು ಹೇಗೆ ಇರಬೇಕು ತನ್ನ ಜೀವನದಲ್ಲಿ ಅಂದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಜನತೆಗೆ ಕೊಟ್ಟಿದ್ದೀರಿ. ನನ್ನ ಲೆಕ್ಕದಲ್ಲಿ ಇದು ಮೊದಲ ಬಾರಿಗೆ ಆಗುವುದು ಕಾರ್ಯಕ್ರಮ ಅಂತ ಕಾಣ್ತದೆ. ಸೊ ಹೀಗೆ ಒಂದು ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮ ಮಾಡೋದನ್ನು ನನ್ನ ಅನುಭವ ಪ್ರಕಾರ, ನಾನಂದರೆ ಇಲ್ಲಿ ಇರಲಿಲ್ಲ, ಈಗ ಬಂದ ಮೇಲೆ ನನಗೆ ಇದು ಮೊದಲ ಕಾರ್ಯಕ್ರಮ ಅಂತ ಅನ್ನಿಸ್ತದೆ. ನಾನು 4 ಗಂಟೆಗೆ ಸರಿಯಾಗಿ ಆ ವೇದಿಕೆ ಹತ್ತಿರ ಬಂದಿದ್ದೆ. ನನ್ನನ್ನು ಸಂಘಟಕರು ಭಾಳ ಆತ್ಮೀಯತೆಯಿಂದ ಸ್ವಾಗತಿಸಿದರು. 4 ಗಂಟೆ 20 ನಿಮಿಷಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಆಯಿತು. ಸ್ವಾಗತದಿಂದ ಆರಂಭವಾದ ಈ ಕಾರ್ಯಕ್ರಮ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿತ್ತು. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿದ್ದೆ. ಆದರೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ನನಗೂ ಕೂಡ ಒಂದು ರೀತಿಯ ಹೊಸ ಅನುಭವ ಕೂಡ ನೀಡಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಧರ್ಮವು ಮನುಷ್ಯರನ್ನ ವಿಭಜಿಸುವುದಿಲ್ಲ, ಬದಲಿಗೆ ಸೌಹಾರ್ದತೆ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ಸಾರುತ್ತದೆ ಎಂದು ಒಕ್ಕೊರಲಿನಿಂದ ಘೋಷಿಸಿದರು. ಶ್ರೀ ಭಟ್ಟಾರಕ ಚಾರುಕೀರ್ತಿ ಸ್ವಾಮೀಜಿ ಮೂಡುಬಿದ್ರೆ ಇವರ ಮಾತು ಸಭೆಯಲ್ಲಿ ಹೈಲೈಟ್ ಆಗಿದ್ದವು. ತುಳುನಾಡಿನಲ್ಲಿ ಮುಸ್ಲಿಂ ಮತ್ತು ಜೈನರ ಐಕ್ಯತೆಯ ಇತಿಹಾಸವನ್ನು ಪಿನ್ ಟು ಪಿನ್ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹ ಅವರೇ ನೆರವೇರಿಸಿದ್ದು ವಿಶೇಷವಾಗಿತ್ತು. ಹೇಳ್ತೇವೆ ಬಂಧುಗಳೇ, ನಮ್ಮ ತುಳುನಾಡಿನಲ್ಲಿ ಇಂತಹದ್ದೇ ಭಾವನೆ ಇದ್ದದ್ರಿಂದಲೇ ನಮ್ಮ ತುಳುನಾಡು ಇಡೀ ಭಾರತಕ್ಕೆ ಒಂದು ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸಿದಂಥ ಒಂದು ಕೇಂದ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ನಾನು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮಾತುಗಳನ್ನು ಎಲ್ಲಿ ಕೂಡ ಕೇಳಿಸಿಕೊಂಡಿರಲಿಲ್ಲ. ಆದರೆ ಅವರು ವಿಶೇಷವಾದಂಥ ಅಧ್ಯಯನವನ್ನು ನಡೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದಿನಿಂದ ಯಾವ ರೀತಿಯಾಗಿ ನಮ್ಮಲ್ಲಿ ಒಂದು ಕೊಳ್ಳುವಿಕೆಯ ಒಂದು ಕೆಲಸ ಕಾರ್ಯಗಳು ನಡೆಯುತ್ತಾ ಇದ್ದವು, ಮತ್ತು ಯಾವ ರೀತಿಯ ಬಾಂಧವ್ಯ ಇತ್ತು, ಯಾರಿಗೆ ಯಾರು ಪರಸ್ಪರ ನಮಗೆ ಒಂದು ಅನಿವಾರ್ಯತೆ ಇರುವಂಥ ವಿಚಾರಗಳನ್ನು ಈ ಸಮಾರಂಭದಲ್ಲಿ ವಿಶ್ಲೇಷಿಸಿದ್ದು ಮತ್ತು ಎಲ್ಲರಿಗೆ ಒಟ್ಟಿನಲ್ಲಿ ದೇಶದ ಸಮಗ್ರತೆಗೆ ಏಕಾಗ್ರತೆಗೆ ಸರ್ವ ಧರ್ಮಗಳ ಬಂಧುಗಳು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಆಶೀರ್ವಚನವನ್ನು ನೀಡಿದ್ದು ನನಗೆ ತುಂಬ ಸಂತಸವಾಯಿತು. ಈ ಸಮಾವೇಶದಲ್ಲಿ ನನಗೆ ನಮ್ಮ ಸ್ವಾಮೀಜಿಯವರು ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವೇನೆಂದರೆ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತ ತಾಯಿಯ ಮಕ್ಕಳು. ಆದರೆ ನಮ್ಮ ನೆರೆಕರೆಯಲ್ಲಿ ಯಾರಿದ್ದಾರೆ, ನಮ್ಮ ಪರಿಸರದಲ್ಲಿ ಯಾರಿದ್ದಾರೆ, ನಮ್ಮ ಊರಿನಲ್ಲಿ ನಮ್ಮ ಸಮಾಜದಲ್ಲಿ ನಾವು ಉತ್ತಮ ಸಂಬಂಧವನ್ನು ಇಟ್ಕೊಳ್ಳಿದ್ದಿಲ್ಲ. ಆದ್ದರಿಂದ ಎಲ್ಲರೊಂದಿಗೆ ಸೇರಿ ನಾವು ಮಾತನಾಡಿ ಇದ್ದರೆ ಖಂಡಿತವಾಗಿ ಒಂದು ಉತ್ತಮವಾದ ಊರಿನಲ್ಲಿ ನಮಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬಹುದು. ಪ್ರವಾದಿಗಳು ಮತ್ತು ಸಂತರ ಜೀವನವು ಸರಳತೆಯ ಸಂಕೇತವಾಗಿತ್ತು. ಅವರು ದ್ವೇಷವನ್ನು ಎಂದಿಗೂ ಒಪ್ಪಿಕೊಳ್ಳಲಿಲ್ಲ. ಪ್ರೀತಿಯೇ ಅವರ ಜೀವನದ ಆಧಾರವಾಗಿತ್ತು. ಆದರೆ ಇಂದಿನ ದಿನಗಳಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಹರಡುವ ಕೆಲಸ ಮಾಡ್ತಿದ್ದೇವೆ. ಇದನ್ನು ಬದಲಾಯಿಸಿ ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ಬಾಳಬೇಕು ಎಂದು ಕೆಪಿಸಿಸಿ ರಾಜ್ಯ ವಕ್ತಾರ ನಿಕೇತ್ ರಾಜ್ ಮೌರ್ಯ ಅವರ ಭಾಷಣವು ಸಭಿಕರ ಮನಸ್ಸನ್ನ ಮಂತ್ರಮುಗ್ಧಗೊಳಿಸಿತು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಮೂರ್ಖರು, ನನ್ನ ಧರ್ಮ ಮಾತ್ರ ಶ್ರೇಷ್ಠ, ಬೇರೆಯವರದೆಲ್ಲ ಕನಿಷ್ಠ ಅನ್ನೋಂಥ ಒಂದು ಚರ್ಚೆಗಿಳಿತಾ ಇದ್ದೀವಿ. ಯಾಕೆ? ನಾವು ಮೂರ್ಖರಾಗಿದ್ದೇವೆ. ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನಿ ಅವರ ಮಾತು ಪ್ರಭಾವಶಾಲಿಯಾಗಿದ್ದವು. ಯಾಕೆಂದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಭಿಕರು ಇಸ್ಲಾಂ ಧರ್ಮದ ಮೌಲ್ಯಗಳ ಬಗ್ಗೆ ಇದ್ದ ಅಪನಂಬಿಕೆಗಳು ದೂರವಾದವು ಎನ್ನುವಷ್ಟು ಪ್ರತಿಕ್ರಿಯೆಗಳಾಗಿದ್ದವು. ಅವರು ಸಭೆಯಲ್ಲಿ ಏನ್ ಹೇಳಿದರು ಎಂದ್ರೆ, ಜಗತ್ತಿನಲ್ಲಿ ಯಾವುದೇ ಒಬ್ಬ ಧಾರ್ಮಿಕ ಆಚಾರ್ಯ ಇನ್ನೊಬ್ಬರನ್ನು ದ್ವೇಷಿಸಬೇಕು ಎಂದು ಪಾಠ ಹೇಳಿಕೊಡ್ಲಿಲ್ಲ ಎಂಬುದಕ್ಕೆ ಇತಿಹಾಸ ಬಹಳ ದೊಡ್ಡ ಸಾಕ್ಷಿಯಾಗಿದೆ. ನಿಮಗೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದರೂ ಒಬ್ಬ ಧರ್ಮಾಚಾರ್ಯ, ಯಾವುದಾದರೂ ಒಬ್ಬ ಮಹಾಪುರುಷ ಈ ಜಗತ್ತಿಗೆ ಬಂದು ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ದ್ವೇಷಿಸಬೇಕು ಎಂದು ಕಲಿಸಿಕೊಟ್ಟಿದ್ದಾರೆ ಎಂಬ ಒಂದು ಉದಾಹರಣೆ ಹೇಳಲಿಕ್ಕೆ ಸಹೋದರರೇ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಧರ್ಮದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದರು. ದಿಕ್ಸೂಚಿ ಭಾಷಣ ಮಾಡುವಂಥ ಮೊಹಮ್ಮದ್ ಕುಂಜಿ ಭಾಳ ಅದ್ಭುತ ರೀತಿಯಲ್ಲಿ ಅವರು ಮಾತಾಡಿದರು.
ನಾನು ಯೋಚನೆ ಮಾಡಿದೆ, ಮುಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರಿಗೆ ಒಂದು ಅವಕಾಶ ಕೂಡ ಕೊಡಬೇಕು ಎನ್ನುವಂಥ ಭಾವನೆ ಆ ಸಂದರ್ಭದಲ್ಲಿ ನನಗೆ ಬಂದಿತ್ತು. ಮತ್ತು ಬಹಳ ಮುಖ್ಯವಾಗಿ ನಾನು ಅಲ್ಲಿ ವೇದಿಕೆಯಲ್ಲಿ ಮಾತಾಡುವವರನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಸಮಯದ ಮಿತಿಯಲ್ಲಿ ಅವರು ಮಾತಾಡಿದರು. ಭಾಳ ಮುಖ್ಯವಾಗಿ ಅಲ್ಲಿ ಸಭಿಕರು ಕೂಡ ಆ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಭಾಗವಹಿಸಿದರು. ಭಾಷಣ ಮಾಡುವವರ ಮಾತುಗಳನ್ನು ಕೂಡ ಅವರು ಆಲಿಸ್ತಾ ಇದ್ದದನ್ನು ನಾನು ನೋಡಿದ್ದೇನೆ. ತದೇಕ ಚಿತ್ತದಿಂದ ಅವರು ಆ ಭಾಷಣಗಳನ್ನು ಆಲಿಸ್ತಾ ಇದ್ದರು. ಅಂತೂ ಸಮಯಕ್ಕೆ ಸರಿಯಾಗಿ ಕೂಡ ಮುಗಿಯಿತು. ಇಂಥ ಕಾರ್ಯಕ್ರಮಗಳನ್ನು ಸಂಘಟಿಸಿದ ಸಂಘಟಕರಿಗೆ ವಿಶೇಷವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಜನರಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಚಾರಗೋಷ್ಠಿಯಲ್ಲಿ ಗಮನ ಸೆಳೆದ ಅಂಶಗಳು ಅಂತ ಹೇಳಿದರೆ, ಒಂದು ಮೊಹಮ್ಮದ್ ಕುಂಜಿಯವರು ಇಸ್ಲಾಂ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಅವರು ಮಾತನಾಡಿದರು. ನನಗೆ ಕೆಲವೊಂದು ವಿಚಾರಗಳು ಗೊತ್ತಿರಲಿಲ್ಲ. ಅವರ ಮಾತುಗಳನ್ನು ಕೇಳಿಸುವ ಮೂಲಕ ನಾವು ಒಂದಷ್ಟು ವಿಚಾರಗಳನ್ನು ಅರಿತುಕೊಳ್ಳುವಂತೆ ಆಯಿತು. ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡು ಅಥವಾ ಅದರೊಟ್ಟಿಗೆ ಅದರ ಟೀಮು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದು ಅನಿವಾರ್ಯತೆ ಇತ್ತು. ಈ ಕಾರ್ಯಕ್ರಮ ಅಥವಾ ಇಂಥ ಒಂದು ಜನರ ಎಲ್ಲ ಸಮುದಾಯದ ಜನರ ಒಟ್ಟು ಜನಸಮುದಾಯ ಇನ್ನೂ ಕೂಡ ಸೇರುವಂಥ ಅವಶ್ಯಕತೆ ಇದೆ. ಯಾಕಂದರೆ ಬೆಳ್ತಂಗಡಿ ತಾಲೂಕು ಅಥವಾ ದಕ್ಷಿಣ ಕನ್ನಡದಲ್ಲಿ ಕೋಮು ಸೌಹಾರ್ದ ಅದನ್ನು ಕಾಪಾಡುವಲ್ಲಿ ನಾವು ನಮ್ಮ ಕಾರ್ಯಕ್ರಮ ಪದೇ ಪದೇ ಅದನ್ನು ಕಾರ್ಯಕ್ರಮವನ್ನು ಕೊಡಬೇಕಾಗಿದೆ. ಏನಂತ ಹೇಳಿದ್ರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಅನಿಸ್ಕೊಂಡದ್ದಿತ್ತು. ಆದರೆ ಬುದ್ಧಿವಂತರ ಜಿಲ್ಲೆ ನಮಗೆ ಏನೋ ಪ್ರಶ್ನಾರ್ಥಕ ಕಾಡ್ತಾ ಇದೆ. ಮೊಹಮ್ಮದ್ ಕುಂಜಿರವರು ಬಹಳಷ್ಟು ಅರ್ಥಪೂರ್ಣವಾಗಿ ನಮಗೆ ಸಮಾಜಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಏಕೆಂದರೆ ಇಂಥ ಸಂದರ್ಭದಲ್ಲಿ ಯಾವ ಜನರನ್ನು ಯಾವ ರೀತಿಯ ಬದಲಾವಣೆ ಆಗಬೇಕೆಂಬುದನ್ನು ಕರೆಕ್ಟಾಗಿ ಅವರು ಹೇಳಿಬಿಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು ಪದೇ ಪದೇ ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲ ಜನಾಂಗವನ್ನು ಸೇರಿಸ್ಕೊಂಡು ಮಾಡುವಂಥ ಅವಶ್ಯಕತೆ ಅಂತ ನನಗೆ ಅನಿಸುತ್ತೆ ಸರ್. ಕೇವಲ ಮುಸ್ಲಿಮರು ಮಾತ್ರ ಭಾಗವಹಿಸಿದ ಕಾರ್ಯಕ್ರಮ ಇದಾಗಿರಲಿಲ್ಲ. ಸಮಾಜದ ಎಲ್ಲ ವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯ್ಕ್ ಅವರು ಕಾರ್ಯಕ್ರಮದ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಸಮಾಜದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಒಗ್ಗಟ್ಟು ಇದ್ದಾಗ ಮಾತ್ರ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಇಂತಹ ಕಾರ್ಯಕ್ರಮಗಳು ಧಾರ್ಮಿಕ ಸೌಹಾರ್ದತೆಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವನೇ, RSSನವನೇ. ನಾನು BJPಯೇ, ಅದರಲ್ಲಿ ಏನು ಎರಡು ಮಾತಿಲ್ಲ. ಸಮಸ್ಯೆಗೆ ಇನ್ನೊಂದು ಪರಿಹಾರ ಉಂಟು. ಅವರನ್ನು ಎಷ್ಟು ಪ್ರೀತಿಸ್ತೀರೋ ಅಷ್ಟು ನಮ್ಮನ್ನು ಪ್ರೀತಿಸಿ, ಮುಗಿಯಿತು. ಈ ಸಭೆಯಲ್ಲಿ ಅಂದರೆ ರಾಜಕೀಯದವರು ಕೊನೆಗೆ ನೋಡೋದು ಯಾವುದನ್ನು ಅಂಥೇಳಿ ಕೇಳಿದರೆ, ನನ್ನ ಜೊತೆ ಯಾರಿದ್ದಾರೆ ಅಂಥೇಳಿ. ಇದು ಮಾತನಾಡುವಾಗ ನಿಮಗೆ ಸಮಾಧಾನಕ್ಕೋಸ್ಕರ ನಾನು ಮಾತನಾಡಿ ಒಂದು ಚಂದದ 4 ಮಾತು ಮಾತಾಡಿ ಹೋಗಬಹುದು. ಆದರೆ ಅದು ಸಮಸ್ಯೆಗೆ ಪರಿಹಾರ ಅಲ್ಲ. ಒಬ್ರಿಗೊಬ್ಬರು ತಿಳ್ಕೊಳ್ಳುವಂಥದ್ದೇ ಬಹಳ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತದೆ. ಎಷ್ಟೋ ಬಾರಿ ಸಂವಹನ ಇಲ್ಲದೆ ನಮ್ಮೊಳಗೆ ತಪ್ಪು ಕಲ್ಪನೆಗಳನ್ನೆಲ್ಲ ನಾವು ಇಟ್ಟುಕೊಂಡು ಆ ತಪ್ಪು ಕಲ್ಪನೆಯ ಗೋಡೆಗಳ ಆಚೆ ಈಚೆ ನಿಂತು ನೋಡಿದಾಗ, ಆಚೆ ನಿಂತವರಿಗೆ 6 ಕಾಣ್ತದೆ, ಈಚೆ ನಿಂತವರಿಗೆ ಅದು 9 ಕಾಣ್ತದೆ. ಧಾರ್ಮಿಕ ಸವಾಲುಗಳು ಮತ್ತು ಅವಕಾಶಗಳು ಪ್ರಸ್ತುತ ಇಂಥ ಕಾರ್ಯಕ್ರಮಗಳು ಈಗ ಅದು ಅಗತ್ಯ ಇದೆ. ಯಾಕೆಂದರೆ ಇದು ಕೇವಲ ಇಲ್ಲಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟವರಿಗೆ ಕಾರ್ಯಕ್ರಮ ಆ ರೀತಿಯಲ್ಲ. ಇಂಥ ಸಂಘಟಕರು ಭಾಳ ಒಳ್ಳೆಯ ಕಾರ್ಯಕ್ರಮ, ಇಲ್ಲಿ ಹಿಂದೂ ಇದ್ದರು, ಮುಸ್ಲಿಮರು ಇದ್ದರು, ಕ್ರಿಶ್ಚಿಯನ್ರು ಇದ್ದರು. ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗಬೇಕು, ಇಡೀ ಜಿಲ್ಲೆಯಲ್ಲಿ ಆಗಬೇಕು, ರಾಜ್ಯದಲ್ಲಿ ಆಗಬೇಕು. ಯಾಕೆಂದರೆ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಈ ಕಾರ್ಯಕ್ರಮಗಳಲ್ಲಿ ಬರಬೇಕು. ಇಂಥ ಕಾರ್ಯಕ್ರಮದಲ್ಲಿ ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷ ರಕ್ಷಿತ್ ಶಿವರಾಮ್ ಅವರು ಭಾಗವಹಿಸಿ ಧಾರ್ಮಿಕ ಸೌಹಾರ್ದತೆಯ ಮಹತ್ವವನ್ನು ಒತ್ತಿ ಹೇಳಿದರು. 4 ದೊಡ್ಡ ಧರ್ಮಗಳು ಇಲ್ಲಿ ಪರಸ್ಪರ ಅನ್ಯೋನ್ಯತೆಯಿಂದ ಬದುಕ್ತಿರುವಂಥ ಒಂದು ಪುಣ್ಯಭೂಮಿ ಇದು.
2 ದೊಡ್ಡ ಬಾಹುಬಲಿಯ ಮೂರ್ತಿ, 56 ಜೈನ ಮಂದಿರಗಳು, ನಮ್ಮ ಎಂಡೋಮೆಂಟ್ನಂತೂ 40 ದೇವಸ್ಥಾನಗಳು, ಅದು ಬಿಟ್ಟು ಒಂದು 30-32 ದೇವಸ್ಥಾನಗಳಿರುವಂಥ ಒಂದು ಊರು. ಖಾಜೂರ್ ದರ್ಗಾ ಶರೀಫ್, ಅದರೊಂದಿಗೆ ಒಂದು 150ಕ್ಕೂ ಹೆಚ್ಚಿನ ಜಮಾತ್ಗಳು ಇಲ್ಲಿದೆ. ಒಂದು ಸರಿಸುಮಾರು ಸಿರೋ ಮಲಬಾರ್ ಮತ್ತು ರೋಮನ್ ಕ್ಯಾಥಲಿಕ್ ಇಬ್ಬರೂ ಸೇರಿ ನಮ್ಮ ಹತ್ರ ಸರಿಸುಮಾರು 32 ಚರ್ಚ್ಗಳಿದೆ. ಅದರಲ್ಲೇ ಬೇರೆ ಬೇರೆ ದೈವಾರಾಧನೆ, ಭೂತಾರಾಧನೆ ಎಲ್ಲವನ್ನು ನಂಬಿರುವಂಥ ಒಂದು ಪುಣ್ಯಭೂಮಿ. ಇಂಥ ಪುಣ್ಯಭೂಮಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಭಾಳ ಸೊಗಸಾಗಿ ಇವತ್ತೆಲ್ಲರೂ ಮಾತಾಡಿದ್ರು. ಕೆಲವು ಕಡೆ ತರ್ಕನೂ ಬಂತು, ವಿಚಾರನೂ ಬಂತು. ಆದರೆ ಇವತ್ತಿಲ್ಲಿ ಭಾಳ ನನಗೊಂದು ಪ್ರೀತಿ ಹುಟ್ಟಿದ್ದು ಅಂತ ಹೇಳಿದ್ರೆ, ಸ್ವಾಮೀಜಿಯವ್ರನ್ನ ಬಹುತೇಕ ತಾಯಂದಿರು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇರ್ಬೋದು ನೀವು. ಅವರ ಜೈನ ಕೀರ್ತನೆಯನ್ನು ಹೇಳಿದಾಗ ಇಡೀ ನಮ್ಮ ಸಭಾಂಗಣ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ತಾವು ಅವರ ಆ ಒಂದು ಜೈನ ಕೀರ್ತನೆಗೆ ಗೌರವವನ್ನು ಸೂಚಿಸಿದ್ರಿ. ನಮ್ಮ ಮೊಹಮ್ಮದ್ ಶಿಬ್ಲಿರವರು ಕುರಾನ್ನ ಒಂದು ಹದೀಸನ್ನು ಹೇಳುವಾಗ ಎಲ್ಲ ಬೇರೆ ಧರ್ಮದವರು ಅವರನ್ನು ಕೇಳಿದ್ರು. ನಮಗೆ ಅರಬಿಕ್ಕು ಅರ್ಥ ಆಗಲ್ಲ, ಉರ್ದು ಅರ್ಥ ಆಗುತ್ತೆ, ಆದರೂ ಕೂಡ ಒಂದು ಧಾರ್ಮಿಕ ವಿಚಾರ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಆ ಒಂದು ಗೌರವವನ್ನು ಕೊಟ್ವಿ. ಅದೇ ರೀತಿ ಪ್ರತಾಪ್ ಸಿಂಹ ನಾಯಕರು ಭಗವದ್ಗೀತೆಯ ಒಂದು ವಿಚಾರವನ್ನು ಹೇಳಿದಾಗ ಕೂಡ ನೀವು ಗಮನವಿಟ್ಟು ಕೇಳಿದ್ರಿ. ಇಷ್ಟೇ ನಾವು ಬಯಸುವಂಥದ್ದು. ನಮ್ಮ ಧರ್ಮದ ಆಚರಣೆಯನ್ನು ನಾವು ಮನೇಲಿಟ್ಕೊಳ್ಳೋಣ, ಬೇರೆಯವರ ಧರ್ಮಕ್ಕೆ ವಿಚಾರಕ್ಕೆ ಬಂದರೆ ಅದನ್ನು ಗೌರವಿಸೋಣ ಅನ್ನೋ ವಿಚಾರವನ್ನು ಬಹಳ ಸೊಗಸಾಗಿ ನೀವು ಸಾರ್ವತ್ರಿಕವಾಗಿ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಸಭೆಯ ಅಧ್ಯಕ್ಷತೆಯನ್ನ ಬರ್ಕಾ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶರಫುದ್ದೀನ್ ಬಳಕಲ್ ವಹಿಸಿದ್ರು. ನಮ್ಮ ಮಂಗಳೂರಿನಲ್ಲಿ ಒಂದು ಮಸೀದಿ ಇದೆ, ಜುಮಾ ಮಸ್ಜಿದ್ ಅಂತ, ಬಂದರ್ನಲ್ಲಿ. ಅದು ಯಾವಾಗ ನಿರ್ಮಾಣ ಆಯಿತು ಅಂತ ನೋಡ್ತಾ ಇದ್ದೆ. 1380 ವರ್ಷಗಳ ಹಿಂದೆ ನಿರ್ಮಾಣ ಆಯಿತು. 1380 ವರ್ಷಗಳಿಂದ ಮುಸ್ಲಿಮರು ಇಲ್ಲಿ ಬದುಕ್ತಾ ಇದ್ದಾರೆ. ಸೌಹಾರ್ದಕ್ಕೆ ಎಂದೂ ಸವಾಲು ಆಗಿರಲಿಲ್ಲ. ಎಲ್ಲರೂ ಸೌಹಾರ್ದದಿಂದ ಬದುಕ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೌಹಾರ್ದವನ್ನು ಕೆಡಿಸುವಂತಹ ಬ್ರಿಟಿಷರು ಹೋದರೂ ಕೂಡ ಒಡೆದು ಆಳುವ ನೀತಿಯನ್ನು ಬಿಟ್ಟು ಹೋಗಿದ್ದಾರೆ. ಕೆಲವರು ಅದನ್ನು ಕಂಡುಕೊಂಡಿದ್ದಾರೆ, ಒಡೆದರೆ ನಾವು ಆಳಬಹುದು ಅಂಥೇಳಿ. ಆದ್ದರಿಂದ ರಾಜಕೀಯ ಕಾರಣಗಳಿಗಾಗಿಯೂ ಕೂಡ ಒಡೆಯುವವರು ಬೇಕಾದಷ್ಟಿದ್ದಾರೆ. ಆದ್ದರಿಂದ ಸವಾಲುಗಳು ಬೇಕಾದಷ್ಟಿದೆ, ಅವಕಾಶಗಳು ಬೇಕಾದಷ್ಟಿದೆ. ಇದೆಲ್ಲವನ್ನು ಕೂಡ ನಾವು ಸುಂದರವಾಗಿ ನಿಭಾಯಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸಮಾವೇಶ ಪ್ರಾರಂಭವಾಗುವ ಮುನ್ನ ಬೆಳ್ತಂಗಡಿ ಬಸ್ ನಿಲ್ದಾಣದ ಪರಿಸರದಿಂದ ಸಮಾವೇಶ ನಡೆಯುವ ಸಭಾಂಗಣದವರೆಗೆ ವಿವಿಧ ಧರ್ಮಗಳ ವಿದ್ವಾಂಸರ ನೇತೃತ್ವದಲ್ಲಿ ಸೌಹಾರ್ದ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ರ್ಯಾಲಿಯನ್ನ ಧಾರ್ಮಿಕ ಪರಿಷತ್ ಸದಸ್ಯ ಶ್ರೀ ಲಕ್ಷ್ಮೀಶ್ ಗಬಲಡ್ಕ, ಮೌಲಾನಾ ಯಹ್ಯಾ ತಂಗಲ್ ಮದನಿ ಖತೀಬರು, ಹವ್ವಾ ಜುಮಾ ಮಸೀದಿ ಬೋಳಂಗಡಿ, ಫಾದರ್ ವಿನೋದ್ ಮಸ್ಕರೇನಸ್ ಧರ್ಮಗುರುಗಳು ಬೆಳ್ತಂಗಡಿ ಉದ್ಘಾಟಿಸಿದರು. ಬೆಳ್ತಂಗಡಿಯಲ್ಲಿ ಜಮಾತೆ ಇಸ್ಲಾಮಿಯವರು ನಡೆಸಿದ ಒಂದು ಭಾವೈಕ್ಯತೆಯ ನಡಿಗೆ, ಸೌಹಾರ್ದತೆಗಾಗಿ ನಡಿಗೆ, ಅದು ತುಂಬ ಒಳ್ಳೆಯ ಆಲೋಚನೆ. ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಕ್ರಮಿಸಬೇಕಾಗಿದೆ. ಇದೊಂದು ಜೀವನದ ಚಕ್ರ. ಇದು ಈ ಚಕ್ರವನ್ನು, ಸಮಾಜ ಜೀವನದ ಚಕ್ರವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಹೊರಳಿಸಬೇಕಾಗಿದೆ. ಪರಸ್ಪರ ಅಪವಿಶ್ವಾಸ, ಅಪನಂಬಿಕೆ ಇರುವಾಗ ಒಟ್ಟು ಸೇರಿದೆ ಇದು ಕ್ಲಾರಿಟಿ ಸಿಗುವುದಿಲ್ಲ, ಇದು ಕ್ಲಿಯರ್ ಆಗೋದಿಲ್ಲ. ಹಾಗಾಗಿ ಜಮಾತೆ ಇಸ್ಲಾಮಿಯವರು ಸಂಘಟಿಸಿದ ಈ ಕಾರ್ಯಕ್ರಮ ಎಲ್ಲರಲ್ಲಿ ಒಳ್ಳೆಯ ಭಾವನೆಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗಲಿ ಅಂತ ನಾನು ಹಾರೈಸ್ತೇನೆ. ಸೌಹಾರ್ದ ನಡಿಗೆ ಅದು ನಿಜವಾಗಿ ಅರ್ಥಪೂರ್ಣವಾಗಿದೆ. ಅದು ಈ ನಡಿಗೆ ಖಾಲಿ ಅಲ್ಲಿಗೆ ನಿಲ್ಬಾರ್ದು. ಈಗ ನಮ್ಮಲ್ಲಿ ವಿಭಿನ್ನ ಒಂದು ರೀತಿಯ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ, ಇದು ಖಾಲಿ ಇದೆ ಅಂತ ನಾವು ಸುಮ್ಮನೆ ಇದ್ದರೆ, ಅಥವಾ ಎಲ್ಲೋ ಏನೋ ಒಂದು ಘಟನೆ ಆಯಿತು ಅಂತ ಅದರಲ್ಲಿ ನಾವು ಕೊರಗಿಸಿಕೊಳ್ಳುವುದಲ್ಲ. ಈಗ ಒಂದು ಸ್ವಲ್ಪ ಸಾಂತ್ವನ ಹೇಳೋದು. ಅದೇ ರೀತಿ ಈಗ ಏನು ನಮ್ಮೊಟ್ಟಿಗೆ ಇದ್ದಾರೆ, ನಾವು ಒಟ್ಟಿಗೆ ಸೇರ್ಬೋದಲ್ಲ. ನಾವು ಒಟ್ಟಿಗೆ ಸೇರಿದಾಗ ನಿಜವಾಗಿ ಅದು ಬೆಳೆಯುತ್ತದೆ. ಬೆಳ್ತಂಗಡಿಯಲ್ಲಿ ಇತ್ತೀಚೆಗೆ ದ್ವೇಷ ಭಾಷಣಗಳು ಸುದ್ದಿಯಲ್ಲಿದ್ದ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಪ್ರೀತಿ ಮತ್ತು ಸೌಹಾರ್ದ ಸಂದೇಶ ಸಾರಿದ ಈ ಸಮಾವೇಶವು ಜನಮನ ಗೆದ್ದಿದ್ದು, ಭಾಗವಹಿಸಿದ ಜನಸಮೂಹದ ಪ್ರತಿಕ್ರಿಯೆಯೇ ಅದರ ಸಾಕ್ಷಿಯಾಗಿದೆ. ಬೆಳ್ತಂಗಡಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ನಾನು ವಿಶೇಷವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಬೆಳ್ತಂಗಡಿ ಅನೇಕ ಕಾರಣಗಳಿಂದ ಕಳೆದ ಕೆಲವು ತಿಂಗಳುಗಳಿಂದ ಸುದ್ದಿಯಲ್ಲಿತ್ತು. ಅದು ಯಾವ ಸುದ್ದಿ ಅಂತ ಹೇಳಿದರೆ, ಅತಿ ಹೆಚ್ಚು ಧಾರ್ಮಿಕ ಅಸಹನೆಯ ಮಾತುಗಳು, ದ್ವೇಷ ಭಾಷಣಗಳು, ಪ್ರತೀಕಾರದ ಮಾತುಗಳು, ಧಾರ್ಮಿಕ ವೇದಿಕೆಗಳಲ್ಲಿ ಅನ್ಯ ಧರ್ಮವನ್ನು ಹೀಯಾಳಿಸುವಂಥ, ಅವಮಾನಿಸುವಂಥ, ಇತರ ಧರ್ಮವನ್ನು ಬರದ ಕುರಿತು ಬಹಳ ತುಚ್ಛವಾಗಿ ಮಾತಾಡುವಂಥ ಮಾತುಗಳಿಗೆ ಬೆಳ್ತಂಗಡಿ ಸಾಕ್ಷಿಯಾಗಿತ್ತು ಅನೇಕ ದಿನಗಳಿಂದ. ಆದರೆ ಅದೆಲ್ಲವನ್ನು ಮರೆತು
ಅದೆಲ್ಲವನ್ನು ಮರೆತು ದ್ವೇಷದ ಮಾತುಗಳಿಗೆ, ಇನ್ನೊಂದು ಧರ್ಮಕ್ಕೆ ಅವಹೇಳನ ಮಾಡುವಂತಹ ಇದಕ್ಕೆ ಅವಕಾಶ ನಮ್ಮಲ್ಲಿ ಇಲ್ಲ ಎಂಬುದನ್ನು ಬೆಳ್ತಂಗಡಿಯ ಜನತೆ ತೋರಿಸಿಕೊಟ್ಟಿದ್ದಾರೆ. ನನಗೆ ಹಾಗೆ ಅನ್ನಿಸ್ತು. ಯಾಕೆಂತೇಳಿದರೆ ಇವತ್ತು ನಡೆದಂತಹ ಕಾರ್ಯಕ್ರಮ ಬೆಳ್ತಂಗಡಿ ಇತಿಹಾಸದಲ್ಲೇ ಒಂದು ಯಾವತ್ತೂ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಬೆಳ್ತಂಗಡಿ ಒಂದು ಇಡೀ ತಾಲೂಕಿನಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳಿವೆ. ಅನೇಕ ಧರ್ಮಸ್ಥಳ ಇರ್ಬೋದು, ಕಾಜೂರು ಇರ್ಬೋದು, ವೇಣೂರು ಇರ್ಬೋದು, ಈ ರೀತಿ ಅನೇಕ ಧಾರ್ಮಿಕ ಕೇಂದ್ರಗಳಿರುವಂತಹ ಒಂದು ಸರ್ವಧರ್ಮ ಸಮನ್ವಯದ ಕೇಂದ್ರವಾಗಿ ಗುರುತಿಸಲ್ಪಟ್ಟಂಥ ಒಂದು ತಾಲೂಕು ಬೆಳ್ತಂಗಡಿ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಬೆಳ್ತಂಗಡಿಯಲ್ಲಿ ಅತ್ಯಂತ ಹೆಚ್ಚು ಅಸಹಿಷ್ಣುತೆಯ ಮಾತುಗಳು, ದ್ವೇಷ ಭಾಷಣಗಳು, ಇದರಿಂದಾಗಿ ಜನ ತುಂಬ ನೋವನ್ನು ಉಂಡುಕೊಂಡಿದ್ದರು. ಅಲ್ಲದೆ ಜನಪ್ರತಿನಿಧಿಗಳ ಮೇಲೆ ಕೋರ್ಟ್ ಕೇಸು ಸಹ ಈ ಸಂಬಂಧವಾಗಿ ದಾಖಲಾಗಿತ್ತು. ಇದೆಲ್ಲದರ ಮಧ್ಯೆ ಜಮಾತೆ ಇಸ್ಲಾಮಿಯವರು ಇವತ್ತು ಬೆಳ್ತಂಗಡಿಯಲ್ಲಿ ಆಯ್ಕೆ ಮಾಡಿಕೊಂಡದ್ದು ಅತ್ಯಂತ ಪ್ರಸ್ತುತ. ಇವತ್ತು ಬೆಳ್ತಂಗಡಿಯಲ್ಲಿಯೇ ಆಗಬೇಕಾದಂಥ ಇದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಆಗಿದೆ. ಬಂದಂಥ ಜೈನ ಮುನಿಗಳಿರ್ಬೋದು ಅಥವಾ ಇತರ ಧರ್ಮದ ಭಾಷಣಕಾರರಿದ್ದಾರೆ, ನಾವೆಲ್ಲರೂ ಕೂಡಿ ಕಟ್ಟುವ ಮತ್ತು ಪ್ರೀತಿಯನ್ನು ಹಂಚುವಂಥ ಮಾತುಗಳನ್ನು ಹೇಳಿ ಎಲ್ಲರ ಮನಸ್ಸು ಸೆಳೆದಿದ್ದಾರೆ. ವಿಶೇಷವಾಗಿ ಬೆಳ್ತಂಗಡಿಯ ಸ್ಥಳೀಯ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಅಂತೂ ಒಂದು ಒಳ್ಳೆಯ ಪ್ರೀತಿ ಹಂಚುವ ಕಾರ್ಯಕ್ರಮವನ್ನು ಜಮಾತೆ ಇಸ್ಲಾಮಿ ಹಿಂದೆ ಮಾಡಿಕೊಟ್ಟಿದೆ. ಮತ್ತು ವಿಶೇಷವಾಗಿ ಇಂಥ ಕಾರ್ಯಕ್ರಮ ಮುಂದಕ್ಕೂ ನಡಿಬೇಕು. ಪರಸ್ಪರ ಇದರ ಧರ್ಮವನ್ನು ಅರಿತುಕೊಳ್ಳುವ, ವಿಶೇಷವಾಗಿ ನಾನು ಹೇಳ್ತೇನೆ, ಇಲ್ಲಿ ಮುಸ್ಲಿಮರಿರ್ಬೋದು, ಕ್ರೈಸ್ತರಿರ್ಬೋದು, ಜೈನರಿರ್ಬೋದು ಅಥವಾ ಹಿಂದೂಗಳಿರ್ಬೋದು, ಈ ಎಲ್ಲ ಧರ್ಮಗಳ ಸಾರ ಏನುಂಟು ಅದನ್ನು ಒಂದೇ ವೇದಿಕೆಯಲ್ಲಿ ವ್ಯಕ್ತಪಡಿಸುವಂಥ ಒಂದು ಅವಕಾಶ ಆಯಿತು ಮತ್ತು ಒಂದು ಒಳ್ಳೆಯ ಸಂದೇಶ ಜಗತ್ತಿಗೆ ಸಾರಲ್ಪಟ್ಟಿತ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ.